ಎಲ್ಲರಿಗೂ ಶುಭ ಮಧ್ಯಾಹ್ನದ ವಂದನೆಗಳು. ನನಗೆ ಕೊಟ್ಟ ಸಬ್ಜೆಕ್ಟು ನ್ಯಾಯ ಸಂಗಮ. ಅದು ಬಹಳ ದೊಡ್ಡ ಸಬ್ಜೆಕ್ಟು. ಅದರಲ್ಲಿ ಒಂದು ಭಾಗದ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಹೋಗ್ತೇನೆ. ಅದು ಸಾಮಾಜಿಕ ಮೌಲ್ಯಗಳ ಕುಸಿತ ಮತ್ತು ಅದರ ಪರಿಣಾಮ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪಮಂಡೂಕನಾಗಿದ್ದೆ. ಸಮಾಜದಲ್ಲಿ ಆಗ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆಗಳಿಂದ. ಅದು ಶಾಸಕಾಂಗವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು. ಇಂಥ ಸಂಸ್ಥೆಗಳಿಂದ ಜನರಿಗಾಗದಂಥ ಅನ್ಯಾಯವನ್ನು ಭಾಳ ಹತ್ತಿರದಿಂದ ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗಬೇಡ ಅಂತ. ಅದೊಂದು ಸಮಾಜದ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಇತರ ಸದಸ್ಯರ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇತ್ತು. ಆದ್ರಿಂದ ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಆ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು. ಶ್ರೀಮಂತನಾಗುವುದರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗುವುದರಲ್ಲಿ ಏನು ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ನಾನು ನನ್ನ ವೈಯಕ್ತಿಕ ಅನುಭವದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ. ಬಂಧುಗಳೇ, ವಿದ್ಯಾರ್ಥಿನಿಯರೇ, ಈ ಒಂದು ಸಮಸ್ಯೆ ನಮ್ಮ ದೇಶವನ್ನ ಬಹಳ ಒಂದು ಕಷ್ಟದಲ್ಲಿ ಹಾಕಿದೆ. ಈ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನೋ ರೋಗ. ಈ ಪದ ಅಭಿವೃದ್ಧಿ ನಾನು ಬೇಕಂತಲೇ ಬಳಸ್ತಾ ಇದ್ದೇನೆ. ಈ ಅಭಿವೃದ್ಧಿಯ ಹಿನ್ನೆಲೆಯನ್ನು ನಾನು ಸ್ವಲ್ಪ ನಿಮ್ಮ ಮುಂದೆ ಬಿಡ ಬಯಸ್ತೇನೆ. ಇದರಲ್ಲಿ ನಾನು ಹೇಳುವಂತಹ ಸಂಖ್ಯೆಗಳು ನಾನು ಸೃಷ್ಟಿ ಮಾಡಿದ್ದಲ್ಲ. ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಒಬ್ಬ ಸಂವಿಧಾನದ ಅಧಿಕಾರಿ, CAG, ದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ತಮ್ಮ ವರದಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಂಥ ಮಾತು, ಹೇಳಿದಂಥ ಸಂಖ್ಯೆ, ಇದನ್ನ ನೀವು ಗೂಗಲ್ಗೆ ಹೋಗಿ ನೋಡಿದರೆ ಗೂಗಲಲ್ಲಿ ಕೂಡ ಅದು ಇದೆ. ಆದ್ರಿಂದ ಈ ಸಂಖ್ಯೆ ನಾನು ಸೃಷ್ಟಿ ಮಾಡಿದ್ದ ಅಲ್ಲ. 50ನೇ ದಶಕದಲ್ಲಿ ಸಾವಿರಾರು ಹಗರಣಗಳು ನಡೆದವು. ಅದರಲ್ಲಿ ಒಂದು ಹಗರಣದ ಮಾಹಿತಿ ನಿಮ್ಗೆ ಕೊಡ್ತೇನೆ. ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು 50ನೇ ದಶಕದಲ್ಲಿ. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು.
ಅದರಲ್ಲಿ ಅಧಿಕಾರದಲ್ಲಿ ಇದ್ದಂತ ಕೆಲವರು 70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಕೊಳ್ಳೆ ಹೊಡೆದರು. ತದನಂತರ 2G ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು, ಕಲ್ಲಿದ್ದಲ್ನ ಹಗರಣ. ಅದರಲ್ಲಿ 1,86,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ವಿದ್ಯಾರ್ಥಿನಿಯರೇ, ನಿಮ್ಮ ಭವಿಷ್ಯದ ವಿಚಾರ. ಒಂದೊಂದು ಹಗರಣದಲ್ಲಿ ಇಷ್ಟೊಂದು ಹಣ ಸೋರ್ಕೊಂಡು ಹೋದ್ರೆ ಆ ದಶಕದಲ್ಲಿ ಆದಂತ ಎಲ್ಲಾ ಹಗರಣಗಳಿಗೆ ಅಲ್ಲಿ ಸೋರ್ಕೊಂಡು ಹೋದಂತ ಹಣಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗಿರಬಹುದು? ಇದರ ಸ್ವಲ್ಪ ಸಂಕ್ಷಿಪ್ತ ವರದಿಯನ್ನ ಒಬ್ಬರು ಮಾಜಿ ಪ್ರಧಾನಮಂತ್ರಿಗಳು 1985ರಲ್ಲಿ ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂತ ಮಾತು ದಿವಂಗತ ರಾಜೀವ್ ಗಾಂಧಿ ಅವರು. ಅವ್ರು ಹೇಳ್ತಾರೆ, 85ನೇ ಇಸ್ವಿಯಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ₹1 ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 85ರಲ್ಲಿ. 2025ರಲ್ಲಿದ್ದೇವೆ. ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು ₹100 15 ಪೈಸೆ ಹೋಗಬಹುದೇ? ನೀವು ಪೇಪರಲ್ಲಿ ಓದ್ತಾ ಇರಬೇಕು, ಒಂದು ರಾಜಕೀಯ ಪಕ್ಷದವರು ಇನ್ನೊಂದು ರಾಜಕೀಯ ಪಕ್ಷವನ್ನ ನಿಮ್ದು 40% ಸರ್ಕಾರ ಅಂತಾರೆ. ಅವ್ರು ಇಲ್ಲ ಅನ್ನಲ್ಲ. ಅವ್ರು ಇವರಿಗೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಕಾಲದಲ್ಲಿ ಎಷ್ಟಿದೆ ಅಂತ. ಆವಾಗ ಅವರ ಜವಾಬು ನಿಮ್ಮಷ್ಟಿಲ್ಲ ಅಂತ. ಇದು ಸರ್ವಸಾಧಾರಣವಾಗಿದೆ. ಇವತ್ತು ತಪ್ಪು ಮಾಡಿದ್ದವರನ್ನ ಶಿಕ್ಷಿಸುವ ಯಾವುದೇ ಒಂದು ಇದಿಲ್ಲ. ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂತ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ. ಹಿಂದೆ ಅವರನ್ನು ಬಹಿಷ್ಕರಿಸ್ತಾ ಇದ್ರು. ಇವತ್ತು ಅಧಿಕಾರದಲ್ಲಿ ಇರುವವರು ಎಷ್ಟು ಜನರಲ್ಲಿ ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಇವೆ? ಇತ್ತೀಚೆಗೆ ಪೇಪರಲ್ಲಿ ಓದಿದೆ, 543 ಏನೋ ಇರುವಂತ ಪಾರ್ಲಿಮೆಂಟ್ ಅಲ್ಲಿ 221 ಸದಸ್ಯರ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ. ಇಲ್ಲೂ ಇದ್ದಾರೆ ಮಂತ್ರಿಗಳು, ಬೇಲಲ್ಲಿರುವವರು. ಎಂದು ಸಮಾಜ ಇಂಥವರನ್ನ ಬಹಿಷ್ಕರಿಸುವುದಿಲ್ವೋ ಅಲ್ವರೆಗೆ ಸಮಾಜದಲ್ಲಿ ಸುಧಾರಣೆ ಆಗಲ್ಲ. ಇದಕ್ಕೆ ಮೂಲ ಕಾರಣ ಏನು? ಒಂದು ರೋಗ, ದುರಾಸೆ ಅನ್ನೋ ಒಂದು ರೋಗ. ಈ ದುರಾಸೆಗೆ ಮದ್ದಿಲ್ಲ. ಎಷ್ಟು ಮಾಡಿದ್ರೂ ಸಾಲಲ್ಲ, ಇನ್ನೂ ಬೇಕು, ಮತ್ತೂ ಬೇಕು ಅನ್ನೋ ಒಂದು ಆಸೆ. ಈ ದುರಾಸೆಯನ್ನು ನಿಯಂತ್ರಿಸುವುದು ಹೇಗೆ? ಕೋರ್ಟಿನ ಕೇಸ್ಗಳಿಗೆ ಯಾವ ವ್ಯಕ್ತಿನೂ ಹೆದರಲ್ಲ. ಆ ಕೊನೆ ಹಂತದಿಂದ ತೀರ್ಪು ಬರಬೇಕಾದ್ರೆ 50-55 ವರ್ಷ ಬೇಕು. ಯಾರು ಹೆದರ್ತಾರೆ? ಒಂದೊಂದು ಕೋರ್ಟಲ್ಲಿ ಇವತ್ತು ಕೇಸ್ಗಳು ಮುಗಿಬೇಕಾದ್ರೆ 10-15 ವರ್ಷ ಕಮ್ಮಿಯಲ್ಲಿ ಬೇಕು. ಯಾರೂ ಶಿಕ್ಷೆಗೆ ಹೆದರಲ್ಲ. ನನ್ನ ಹತ್ರ ದಾಖಲೆಗಳಿವೆ. 40-45 ವರ್ಷದ ನಂತರ 3 ವರ್ಷ ಶಿಕ್ಷೆ ಆಗ್ತದೆ. ಅಥವಾ 40 ವರ್ಷ ಜೈಲಲ್ಲಿ ಇದ್ದವರನ್ನ ಮತ್ತೆ 45 ವರ್ಷ 50 ವರ್ಷದ ನಂತರ ಖುಲಾಸೆ ಮಾಡ್ತಾರೆ. ಅಂತಹ ಪದ್ಧತಿ ಸಂವಿಧಾನದ ಒಂದು ಸ್ತಂಭದಲ್ಲಿದೆ. ಇನ್ನೆರಡು ಸ್ತಂಭದ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿದ್ದಂತ ವಿಚಾರ. ವಿದ್ಯಾರ್ಥಿನಿಯರೇ, ಈ ಒಂದು ದುರಾಸೆಗೆ ಒಂದೇ ಒಂದು ಮದ್ದು, ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ, ತೃಪ್ತಿ ಅನ್ನುವ ಗುಣ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಬಲಪಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ. ತೃಪ್ತಿ ಇದ್ರೆ ಜೀವನದಲ್ಲಿ ಸಂತಸ ಇರ್ತದೆ, ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ. ಇತ್ತೀಚೆಗೆ ಟಿವಿಯಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ ನಾನು, ಒಂದು 3-4 ತಿಂಗಳ ಹಿಂದ್ಗಡೆ. ಒಬ್ಬ ಸಂಸದನ ಮನೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು. ಅಲ್ಲಿ 252 ಕೋಟಿ ರೂಪಾಯಿ ನಗದು ಹಣ ಕಂತೆ ಕಟ್ಟಿ ಕಬಾಟಲ್ಲಿ ಇಟ್ಟಿರ್ತಾರೆ. ಅದನ್ನ ಜಪ್ತಿ ಮಾಡ್ತಾರೆ.
ಆ ಹಣ ಎಂದೂ ಅವನಿಗೆ ವಾಪಸ್ ಹೋಗಲ್ಲ. ಅವನಿಗೆ ಶಿಕ್ಷೆ ಆದರೂ ಕೂಡ ಆ ಹಣ, ಖುಲಾಸೆ ಆದರೂ ಕೂಡ ಆ ಹಣ ವಾಪಸ್ ಹೋಗಲ್ಲ. ಅಂತ ಹಣದಿಂದ ನಿದ್ದೆ ಬರಲ್ಲ. ಇದ್ದದ್ರಲ್ಲೇ ಸಂತಸ ಪಡೆಯುವಂತ ಒಂದು ಗುಣವನ್ನ ನೀವು ಅಳವಡಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ವಿದ್ಯಾರ್ಥಿನಿಯರೇ, ಹಿರಿಯರೇ, ಹಾಗಂದ್ರೆ ಒಂದು ಸಂದರ್ಭಕ್ಕೆ ನಿಮ್ಗೆ ಡಿಗ್ರಿ ಸಿಕ್ತು, ಕೆಲಸ ಸಿಕ್ತು, ಇನ್ನೇನ್ ಬೇಡ ಸನ್ಯಾಸಿ ಆಗ್ತೇನೆ ಅಂತ ಅಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಜಾಸ್ತಿ ಓದ್ಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಶ್ರೀಮಂತರಾಗಿ ದೊಡ್ಡ ಹುದ್ದೆಗೆ ಹೋಗಿ ಕೋಟ್ಯಾಂತರ ರೂಪಾಯಿ ಮಾಡಿ ತೆರಿಗೆ ಕಟ್ಟಿ ನಿಮಗೆ ಇಷ್ಟ ಬಂದಂಗೆ ಖರ್ಚು ಮಾಡಿ, ನಿಮ್ಮಲ್ಲಿ ದಾನ ಮಾಡುವ ಪ್ರವೃತ್ತಿ ಇದ್ರೆ ದಾನ ಮಾಡಿ. ಆವಾಗ ಜೀವನ ಸಾರ್ಥಕ ಆಗ್ತದೆ. ಇಲ್ಲದೆ ಇದ್ರೆ ಖಂಡಿತವಾಗಿಯೂ ಈ ಜೀವನ ಎಂದೂ ನಿಮಗೆ ಸಂತಸ ತರಲ್ಲ.